ಆಗೋದಿಲ್ಲ. ಆದ್ರೆ ದರ್ಶನ್ ತುಂಬಾ ತಪ್ಪು ಮಾಡಿದ್ದಾರೆ. ಜಾಮೀನು ರದ್ದಾಗೋಕ್ಕಿಂತ ಮುಂಚೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡ್ತಾರೆ, ವಿದೇಶದಲ್ಲಿ ಶೂಟಿಂಗ್ ಮಾಡ್ತಾರೆ. ಬೆನ್ನೋವು ಅಂತ ಆಪರೇಷನ್ ಮಾಡ್ಕೋಬೇಕು ಅಂತಾರೆ, ಆಪರೇಷನ್ ಮಾಡ್ಸಲ್ಲ, ಆರಾಮಾಗಿ ಚಿಕ್ಕಣ್ಣನ ಜೊತೆ ಪ್ರಮುಖ ಸಾಕ್ಷಿ ಜೊತೆ ಹೋಗಿ ಸಿನಿಮಾ ನೋಡ್ತಾರೆ. ಆರ್ಟಿಕಲ್ 21 ರೈಟ್ ಟು ಲೈಫ್. ಅಕ್ಯೂಸ್ಡ್ ಆದರೆ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂದಲ್ಲ. ಅವ್ರಿಗೆ ಒಳ್ಳೆ ಫುಡ್ ಕೊಡಬೇಕಂದು ಜೈಲ್ ಮ್ಯಾನ್ಯನ್ನಲ್ಲೇ ಇದೆ. ಅಡುಗೆ ಮಾಡ್ಕೋಬಹುದು ಅಂದು ಕೂಡ ಇದೆ. ಪಾರ್ಟಿನೂ ಮಾಡ್ಬೋದು ಸರ್. ಪಾರ್ಟಿ ಅಲ್ಲ, ನೀವು ಟೀ ಕುಡಿದ್ರೆ ಪಾರ್ಟಿನ ಅದು? ಟೀ ಕಾಫಿ ಕುಡಿದ್ರೇನು ಪಾರ್ಟಿ ಅಂತ ಹೇಳ್ಬಿಟ್ರೆ ಟೀ ಕಾಫಿ ಕುಡಿಬಾರ್ದಾ? ಟೀ ಕಾಫಿ ಕುಡಿತಾರೆ, ಜ್ಯೂಸ್ ಸಿಕ್ಕಿದ್ರೆ ಜ್ಯೂಸು ಕುಡಿತಾರೆ. ಅಲ್ಲಿ ಕ್ಯಾಂಟೀನ್ ಇದೆ, ಆ್ಯಪಲ್ಲು ಸಿಗುತ್ತೆ, ಆರೆಂಜು ಸಿಗುತ್ತೆ. ಅಲ್ಲ, ಫಾರಿನ್ಗೆ ಹೋಗಿ ಪಾರ್ಟಿ ಎಲ್ಲ ಮಾಡ್ಬೋದಾ ಸರ್? ಪಾರ್ಟಿ ಅಂದ್ರೆ ಹೊರಗೆ ಅಂದ ಮೇಲೆ ಅವ್ರು ಪಾರ್ಟಿ ಮಾಡ್ಕೊಳ್ತಾರೆ. ನಿಮ್ಗೆ ಯಾರಿಗೆ ಕನೆಕ್ಟಿವಿಟಿ? ಪರ್ಮಿಷನ್ ತಗೊಂಡು ಫಾರಿನ್ ಹೋದ್ರು, ಫಾರಿನಲ್ಲಿ ಶೂಟಿಂಗ್ ಮಾಡ್ತಾರೆ. ಬೆನ್ನೋವಿತ್ತು, ಆಪರೇಷನ್ ಆಗಲೇಬೇಕು, ಇಲ್ಲ ಸತ್ತೋಗ್ಬಿಡ್ತಾರೆ ಅಂತ ಬೆನ್ನೋವು ಬಂದು ಹೋಗ್ಬೋದು. ನನಗೇನು ಗೊತ್ತು, ಸ್ಪೈನಲ್ ಕಾರ್ಡಲ್ಲಿ ಯಾವತ್ತೋ ಒಂದು ದಿವಸ ಬೆನ್ನೋವು ನರುತ್ತೆ ನೋಡಿ. ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ಅವ್ರ ಹತ್ರ ಮಾತಾಡಿಲ್ಲ. ಅವ್ರ ದರ್ಶನ್ ಅಂದ್ರೆ ನನಗೆ ಗೊತ್ತಿದ್ದೆ, ಬಾಲನಂದ್ ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ ನನಗೇನು ಗೊತ್ತು. ಕೊನೆಯದಾಗಿ ಸರ್, ಎಷ್ಟು ಟೈಮ್ ತಗೊಳುತ್ತೆ ಪವಿತ್ರ ಗೌಡವ್ರನ್ನ ನೀವು ಆಚೆ ತಂದೆ ತರ್ತೀನಿ ಅನ್ನುವಂಥ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಿ, ನೀವೇ ಲಾಯರ್ ಆಗಿದ್ರೆ ಒಂದು ಎಷ್ಟು ವರ್ಷ ಅವಧಿ ತಗೊಳ್ಬೋದು? ಯಾಕಂದ್ರೆ ಎಲ್ಲಾ ಕ್ಲೈಂಟ್ ನೋಡಿ, ಎಲ್ಲರೂ ಕೋಆಪರೇಟ್ ಮಾಡಿರೋ ವಿತಿನ್ ಎ ಇಯರ್ ವಿ ಕ್ಯಾನ್ ಡೂ ಇಟ್. ಜಡ್ಜು ಸುಪ್ರೀಂ ಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್, ಎಷ್ಟು ಜಲ್ದಿ ಮಾಡಬೇಕು ಅಷ್ಟು ಮಾಡಿ ಎಂದು ಆದೇಶ ಇದೆ. ಆದರೆ ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಸೊ ಡೇ ಟು ಡೇ ಮಾಡ್ಬೋದು. ಅದು ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್. ಅದು 2 ವರ್ಷ ಡಿಲೇ ಮಾಡಿದರೆ ಕೋರ್ಟ್ಗೆ ಕಂಟೆಂಪ್ಟ್ ಆಗುತ್ತೆ. ಸೊ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್. ಅಂದರೆ ಜಡ್ಜಿಗೆ ಅದು ಸುಪ್ರೀಂ ಕೋರ್ಟ್ ಇಷ್ಟೊಂದು ಇದು ಕೇಸ್ ಅಂದರೆ ಇಮಿಡಿಯೇಟಾಗಿ ಚಾರ್ಜ್ ಫ್ರೇಮ್ ಮಾಡ್ತಾರೆ. ಅದರಲ್ಲಿನೂ 7 ಲಾಯರು 8 ಲಾಯರ್ ಇದ್ದರೆ ಒಬ್ರೊಬ್ಬರು ಒಂದೊಂದು ಅಪ್ಲಿಕೇಶನ್ ಹಾಕ್ಬೋದು. ಈಗ BNSS ಅಲ್ಲಿ ವಿತಿನ್ 60 ಡೇಸ್ ಆಗಬೇಕು. ಮೊದಲು ಆ ಥರ ಎಲ್ಲ CRPCನಲ್ಲಿ ಇಲ್ಲ. ಈಗ ಯಾರು ಏನು ಮಾಡ್ತಾರೆ ಅಂತ ಗೊತ್ತಾಗಬೇಕು. ನಾನು ಹೇಳ್ತೀನಿ, ಪವಿತ್ರದ ಕೇಸು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ವಿತಿನ್ ಎ ಇಯರ್ ಬರ್ತಾರೆ. ಅವರು ಒಂದು 4-5 ವಿಟ್ನೆಸ್ ಕ್ರಾಸ್ ಮಾಡಿ ಏನಿಲ್ಲ ಅಂದರೆ ಮತ್ತೆ ಕೂಡ ರಿನ್ಯೂ ಮಾಡ್ಕೋಬೋದು. ಮತ್ತೆ ಏನಾಗಲೂ ಕಾಯಿಲೆ ಬಂದರೆ ಅದಕ್ಕೂ ಬೇಲ್ ಹಾಕ್ಬೋದು. ಈಗ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿರೋದ್ರಿಂದ ಟ್ರಯಲ್ ಕೋರ್ಟ್, ಹೈಕೋರ್ಟಲ್ಲಿ ಬೇಲ್ ಸಿಗೋದು ಕಷ್ಟ, ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಇವತ್ತಿರೋ ನಿಲುವೆ ನಾಳೆ ಇರೋಲ್ಲ, ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಎನಿವೇ ಶಿ ವಿಲ್ ಕಮ್ ಔಟ್ ಆ್ಯಂಡ್ ಶಿ ವಿಲ್ ಕಮ್ ಕ್ಲೀನ್. ಶಿ ವಿಲ್ ಕಮ್ ಔಟ್ ಆ್ಯಸ್ ಇನ್ನೋಸೆಂಟ್. ಆ್ಯಂಡ್ ಆ್ಯಸ್ ಇಟ್ ಈಸ್ ಚಾರ್ಜ್ ಶೀಟ್ ನೋಡಿದ್ರೇನು ಇಟ್ ಅಪಿಯರ್ಸ್ ದಟ್ ಶಿ ಈಸ್ ಇನ್ನೋಸೆಂಟ್. ವಾಟ್ಸಪ್ ಮೆಸೇಜ್ಗಳು ಆಕೆ ಹೋಗಿದ್ದಾರೆ ಅಂತ 4 ಜನ ಹೇಳಿದ್ರು ಕೂಡ, ಅಥವಾ ಅವರಿಬ್ಬರ ಸಂಭಾಷಣೆ ಇದ್ರು ಕೂಡ, ಎಲ್ಲವೂ ಕೂಡ ನೀವು ನೋಡಿದ್ರಾ? ಯಾರು ನೋಡಿದ್ದು, ಯಾರು ಟೆಸ್ಟ್ ಮಾಡಿದ್ದು, ಯಾರ ಮೊಬೈಲಿಂದ ಯಾರಿಗೆ ಹೋಯ್ತು, ಅದರಲ್ಲಿ IP ನಂಬರ್ ಏನು, ಯಾರು ವೆಬ್ಸೈಟು ಅಪ್ಲೋಡ್ ಮಾಡಿದ್ದು ಯಾರು, ಡೌನ್ಲೋಡ್ ಮಾಡಿದ್ದು ಯಾರು, ಯಾರ ನಂಬರು, ಪಟ್ಟಣಗೆರೆ ಶೆಡ್ಗೆ ಹೋಗಿರೋ ದೃಶ್ಯಗಳೇ ಇದೆಯಲ್ಲ, ನೀವು ನೋಡಿದ್ರಾ? ಅದು ಏನು ಪೆಗಾಸಸ್ ಅಂತ ಹೇಳಿದ್ನಲ್ಲ, ಕಟ್ಟು ಪೇಸ್ಟು. ಯಾರು ಸರ್ ಅವ್ರ ವಿರುದ್ಧ ಕಟ್ಟು ಪೇಸ್ಟ್ ಎಲ್ಲ ಮಾಡಿ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ? ಎಲ್ಲ ಪೊಲೀಸರೇ ಮಾಡ್ತಾರೆ. ಒಂದು ವಿಷಯ ಸಿಕ್ತು, ಕಟ್ಟು ಮಾಡಿದರು, ಪೇಸ್ಟ್ ಮಾಡಿದರು. ಒಬ್ಬ ಮನುಷ್ಯ ಸತ್ತೋದ, ಕಟ್ಟು ಪೇಸ್ಟು. ಯಾರು ಹೊಡೆದಿರೋರು ಅವ್ರ ಮೇಲೆ ಆಗಬೇಕು, ಎಲ್ಲರ ಮೇಲೂ ಆಗಿಬಿಟ್ರೆ ಹೆಣ್ಮಗಳು ಮನೆಯಲ್ಲಿದ್ದರೆ ಅವಳ ಮೇಲೂ ಕೇಸ್ ಆಗಿಬಿಟ್ರೆ. ಅಂದರೆ ಅವತ್ತು ಅವರು ಮನೆಯಲ್ಲೇ ಇದ್ರು ಅಂತ ನೀವು ಹೇಳೋದು ಪವಿತ್ರ ಗೌಡ ಅವರು? ನೀವು ನನ್ನನ್ನೇ ಕ್ರಾಸ್ ಮಾಡ್ತೀರಾ? ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟೇ. ಇದು ಒಂದು ಸೆಟಪ್ಪು, ಗೆಟಪ್ಪು. ನಿಮ್ಮ ಪ್ರಕಾರ ಪವಿತ್ರ ಗೌಡ ಅವತ್ತು ಆ ಸ್ಥಳಕ್ಕೆ ಹೋಗೇ ಇಲ್ಲ, ಪವಿತ್ರ ಗೌಡ ಪಾಪದ ಹೆಣ್ಣು ಮನೆಯಲ್ಲೇ ಇದ್ರು ಅಂತ? ಇದೆಲ್ಲ ಒಂದು ಗೆಟಪ್ಪು, ಸೆಟಪ್ಪು. ಅದಕ್ಕೆ ಕೋರ್ಟ್ಗೆ ಬಂದರೆ ಶಟಪ್ಪು, ಆಮೇಲೆ ಲೆಟಪ್ಪು, ಅಷ್ಟೇ ಅದು.